ಇದೀಗ ಸರೋಜಾದೇವಿ ಅವರ ಕಣ್ಣುಗಳ ದಾನಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾರಾಯಣ ಹೃದಯಾಲಯಕ್ಕೆ ಕಣ್ಣುಗಳನ್ನ ದಾನ ಮಾಡಿದ್ದಾರೆ. ಕಣ್ಣುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ವೈದ್ಯರು ಬರ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹಾದಿಯಲ್ಲೇ ಸರೋಜಾದೇವಿ ಅವರು ಕೂಡ ಸಾಗಿದ್ದಾರೆ. ಈಗ ಪುನೀತ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ, ನಮಗೆ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ. ಅದಾದ ನಂತರ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ತಮ್ಮ ಕಣ್ಣುಗಳನ್ನ ದಾನ ಮಾಡೋದಕ್ಕೆ ಮುಂದಾಗಿದ್ರು. ರಾಜ್ಕುಮಾರ್ ಅವರ ಬಗ್ಗೆನೂ ಕೂಡ ಸರೋಜಾದೇವಿ ಅವರು ಮಾತನಾಡಿದ ಇದೆ. ಒಬ್ಬ ಅತ್ಯುತ್ತಮ ಹ್ಯೂಮನ್ ಬೀಯಿಂಗ್ ಅವರು, ಒಬ್ಬ ವ್ಯಕ್ತಿತ್ವ. ತೆರೆಯ ಆಚೆಗೂ ಕೂಡ ಅದೇ ರೀತಿಯಾದಂಥ ಸರಳತೆ ಇತ್ತು, ಒಂದು ರೀತಿಯಾದಂಥ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಅನ್ನೋದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದಿದೆ ಸರೋಜಾದೇವಿ ಅವರು. ಇದೀಗ ನಿಧನದ ನಂತರದಲ್ಲೂ ಕೂಡ ಅವರದೇ ಹಾದಿಯಲ್ಲಿ ಸಾಗಿದ್ದಾರೆ. ಕಣ್ಣುಗಳನ್ನು ದಾನ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಇದೀಗ ಪ್ರತಿನಿಧಿ ಮಂಗಳ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮಂಗಳ, ನಿಜಕ್ಕೂ ಅವರು ಎಷ್ಟೋ ಬಾರಿ ಎಷ್ಟೋ ವೇದಿಕೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡಿದ್ದನ್ನು ನಾವು ಕೇಳಿದ್ವಿ. ಅವರನ್ನ ಸ್ಫೂರ್ತಿಯಾಗಿ ತಗೊಂಡಿದ್ರು, ಅವರನ್ನ ಬಹಳ ಹೊಗಳ್ತಾ ಇದ್ರು. ಇದೀಗ ಕಣ್ಣುಗಳನ್ನ ದಾನ ಮಾಡೋ ಮುಖಾಂತರವಾಗಿ ಅವರು ಹಾಕೊಟ್ಟಂತ ದಾರಿಯಲ್ಲೇ ಸಾಗಿದ್ರು ಅನ್ನೋದಾಗಿ ಹೇಳ್ಬೋದು. ಮಂಗಳ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಅಫ್ಕೋರ್ಸ್. ಹಲೋ. ಎಸ್ ಮಂಗಳ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆದರ್ಶ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಈಗ ಆಲ್ರೆಡಿ ಅವರ ಕುಟುಂಬದ ವರ್ಗದವರು ಎಲ್ಲರೂ ಕೂಡ ಅವ್ರ ಕಣ್ಣುಗಳನ್ನ ದಾನ ಮಾಡ್ತಿದ್ದಾರೆ. ಸೊ ಈಗ ನಟಿ ಸರೋಜಾದೇವಿ ಅವರು ಕೂಡ ಅದೇ ಹಾದಿಯಲ್ಲಿ ಅವರ ಕಣ್ಣುಗಳನ್ನ ದಾನ ಮಾಡಿರುವಂಥದ್ದು. ಅಫ್ಕೋರ್ಸ್ ಈಗ ಆಲ್ರೆಡಿ ಇನ್ನೇನು ನಾರಾಯಣ ನೇತ್ರಾಲಯದಿಂದ ಒಂದು ಟೀಮ್ ಬರ್ತಾ ಇದೆ ಅವರ ಕಣ್ಣುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ. ಸೊ ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಯಾವಾಗ್ಲೂ ಅಷ್ಟೇ ಸರೋಜಾದೇವಿ ಅವರು ತುಂಬಾನೇ ಪ್ರೀತಿಯಿಂದ ಅಭಿಮಾನದಿಂದ ಯಾವಾಗ್ಲೂ ಮಾತನಾಡ್ತಾ ಇದ್ರು. ಸೊ ಇವಾಗ ಅವರ ಹಾದಿಯಲ್ಲೇ ಕೂಡ ಅವರು ಕೂಡ ತಮ್ಮ ಕಣ್ಣುಗಳನ್ನ ದಾನ ಮಾಡೋ ಮೂಲಕ ಒಬ್ಬ ಆದರ್ಶ ವ್ಯಕ್ತಿ ಆಗ್ತಿರುವಂಥದ್ದು, ಮಾದರಿ ವ್ಯಕ್ತಿ ಆಗ್ತಿರುವಂಥದ್ದು. ಸೊ ಈ ಡಾಕ್ಟರ್ ಶೈಲಜಾ ಅವರು ಬಂದು ಅವರ ಕಣ್ಣುಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಸೊ ನಿಜವಾಗ್ಲೂ ಅವ್ರ ಕಣ್ಣುಗಳು ಯಾರಿಗೆ ಅದನ್ನ ಹಾಕಲಾಗುತ್ತೋ ಅವ್ರು ನಿಜವಾಗ್ಲೂ ಭಾಗ್ಯವಂತರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಸರೋಜಾದೇವಿ ಜೋಡಿ ಏನಿದೆ ಭಾಗ್ಯವಂತರಾಗಿ ಕಾಣಿಸ್ಕೊಂಡಿದ್ರು. ಎಲ್ರು ಆ ಸಿನಿಮಾನ ನೋಡಿ ಮೆಚ್ಕೊಂಡಿದ್ರು, ಇವರು ನಿಜವಾಗ್ಲೂ ಭಾಗ್ಯವಂತರು ಅಂತ. ಅದನ್ನ ಈ ಒಂದು ಸಾವಿನಲ್ಲೂ ಕೂಡ ಅವರು ಭಾಗ್ಯವಂತರಾಗಿ ತಮ್ಮ ಸಾರ್ಥಕತೆಯನ್ನ ಮೆರೆದಿರುವಂತದ್ದು. ಚೈತ್ರ, ನಿಜಕ್ಕೂ ಇದನ್ನ ಎಲ್ರೂ ಅನುಸರಿಸಲೇ ಬೇಕಾಗಿದೆ ಚೈತ್ರ ತಮ್ಮ ಜೀವನದಲ್ಲಿ. ನಿಜ ಬಹಳಷ್ಟು ಬಾರಿ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಅಭಿಮಾನಿಗಳೇ ಮುಂದೆ ಹೋಗಿ ಕಣ್ಣುಗಳನ್ನ ದಾನ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿರೋದು ನಾವು ನೆನಪಿಸ್ಕೊಳ್ಬಹುದು. ಮಂಗಳ, ಇದೀಗ ಇವರ ಮೂಲಕವಾಗಿ ಇನ್ನಷ್ಟು ಜನಕ್ಕೆ ಪ್ರೇರಣೆ ಆಗ್ಬಹುದು ಅಂತ. ಅಫ್ಕೋರ್ಸ್ ಚೈತ್ರ, ನೀವು ಸರೋಜಾದೇವಿ ಅವರ ಫೋಟೋಗಳನ್ನ ಮತ್ತೆ ಅವರನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವರ ಕಣ್ಣುಗಳು ಎಷ್ಟು ಒಂದ್ ರೀತಿ ವರ್ಣಿಸ್ಬೋದು ಅಂತಂದ್ರೆ ಕಮಲದಂತಹ ಕಣ್ಣುಗಳು ಅಂತಾನೆ ವರ್ಣಿಸ್ಬೋದು. ಅಫ್ಕೋರ್ಸ್ ಈ ತರದ ವ್ಯಕ್ತಿಗಳು ಏನಿರ್ತಾರೆ, ಹಿರಿಯ ನಟಿಯರ್ ಆಗಿರ್ಬೋದು, ಈ ತರ ಇನ್ಸ್ಪಿರೇಷನ್ಸ್ ವ್ಯಕ್ತಿಗಳು ಏನಿರ್ತಾರೆ, ಅವರು ತಮ್ಮ ಕಣ್ಣುಗಳನ್ನ ದಾನ ಮಾಡಿದಾಗ ಅಫ್ಕೋರ್ಸ್ ಅಭಿಮಾನಿಗಳು ಕೂಡ ಅದನ್ನ ಅನುಸರಿಸ್ತಾರೆ. ಈಗ ಆಲ್ರೆಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವ್ರ ಕಣ್ಣುಗಳು ದಾನ ಮಾಡಿದಾದ್ಮೇಲೆ ಅದೆಷ್ಟೋ ಲಕ್ಷಾಂತರ ಜನ ತಮ್ಮ ಕಣ್ಣುಗಳನ್ನ ನಾರಾಯಣ ನೇತ್ರಾಲಯಕ್ಕೆ ಬಂದು ದಾನ ಮಾಡಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಇವಾಗ ಸರೋಜಾದೇವಿ ಅವರು ಕೂಡ ಸೇರ್ಕೊಂಡಿರುವಂತದ್ದು. ಸೊ ಅವರು ಕಣ್ಣುಗಳನ್ನ ದಾನ ಮಾಡ್ತಿರೋ ನಿಟ್ಟಿನಲ್ಲಿ ಮತ್ತಷ್ಟು ಜನ ಹೆಚ್ಚಾಗುವಂತ ಸಾಧ್ಯತೆಗಳು ಇರುವಂತದ್ದು. ಮತ್ತಷ್ಟು ಜನಕ್ಕೆ ಏನು ಯಾರೆಲ್ಲ ಒಂದು ಕತ್ತಲ ಬದುಕನ್ನ ಜೀವಿಸ್ತಿರ್ತಾರೋ ಅವ್ರಿಗೆಲ್ಲ ಒಂದ್ ರೀತಿ ಬೆಳಕನ್ನ ನೀಡೋ ಒಂದು ಹಾದಿ ಇದು ಅಂತಾನೆ ಹೇಳ್ಬೋದು. ಸೊ ಸರೋಜಾದೇವಿ ಅವರು ಕೂಡ ಅವರು ಹಿಂದೆ ಇರ್ಬೋದು ಇವತ್ತು ನಮ್ ಜೊತೆಗೆ, ಆದ್ರೆ ಅವರ ಕಣ್ಣುಗಳು ಇಡೀ ಪ್ರಪಂಚವನ್ನ ನೋಡ್ತಾ ಇರುತ್ತೆ. ಮತ್ತೊಬ್ಬರ ಬಾಳಿಗೆ ಅಂಧರ ಬಾಳಿಗೆ ಬೆಳಕಾಗಕ್ಕೆ ಹೊರಟಿದೆ. ಯಾರು ಕತ್ತಲಲ್ಲಿ ಬದುಕ್ತಾ ಇದಾರೋ ಅವ್ರ ಬಾಳಿಗೆ ಈಗ ಬೆಳಕು ಬರುತ್ತೆ. ಅವರು ನಿಜವಾಗ್ಲೂ ಭಾಗ್ಯವಂತರು ಅಂತಾನೆ ಹೇಳ್ಬೋದು ಚೈತ್ರ. ನಿಜ. ಥ್ಯಾಂಕ್ ಯು ಮಂಗಳ ಮಾಹಿತಿಗಾಗಿ.